ಒಬ್ಬ ಆರ್ಡಿನರಿ ಡ್ರೈವರು ನನ್ನ ಮಗಳನ್ನ ಹೇಗೋ ಮದುವೆ ಆಗ್ತಾ ಇದೆ ಅಂತ ಕ್ವಶನ್ ಮಾಡೋ ನಿಮಗೆ ಒಬ್ಬ ಕೋಟ್ಯಾಧೀಶ್ವರ ಸಾಮಾನ್ಯ ಲಾಯರ್ ಆಗಿರೋ ನೀನು ನನ್ನ ಮಗಳನ್ನ ಹೇಗೋ ಮದುವೆ ಆಗ್ತಾ ಇದೆಯಾ ಅಂತ ಕೇಳೋ ಅಧಿಕಾರ ಇಲ್ಲ ಅಲ್ಲ ಸರ್. ನೀವು ಡೈರೆಕ್ಟ್ ಆಗಿ ಮದುವೆ ಆಗಿ ಅವ್ರ ಮನೆಗೆ ಹೋಗಿ ನಾವು ಗಂಡ ಹೆಂಡತಿ ಅಂತ ಹೇಳಿದ್ದನ್ನ ಆ ಮನುಷ್ಯ ತಡ್ಕೋಬೇಕು. ಅದೇ ನಿಮ್ ಮಗಳು ಒಬ್ಬ ಕಾರ್ ಡ್ರೈವರ್ನ ಮದುವೆ ಆಗಕ್ಕೆ ಹೊರಟಿದ್ದಾಳ ಅನ್ನೋ ವಿಷಯ ನಿಮ್ ಕಿವಿಗೆ ಬಿದ್ದಿದ್ದೇ ನಿಮ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ನೀವು ಕೆಲಸ ಕೊಟ್ಟಿರೋ ಡ್ರೈವರು ನಿಮ್ ಮಗಳನ್ನ ಮದುವೆ ಆಗ್ತಾ ಇದ್ದಾನಂತ ಗೊತ್ತಾದ ತಕ್ಷಣನೇ ಗನ್ ತೆಗೆದು ತಲೆ ಗುರಿ ಇಡ್ತಾ ಇದ್ದೀರಾ. ಇದು ಪ್ರೀತಿ ಸರ್. ಅದೇ ತನ್ನ ಮಗಳು ಯಾರನ್ನೋ ಮದುವೆ ಆಗಿ ಎದುರುಗಡೆ ಬಂದು ನಿಂತಿರೋದನ್ನ ನೋಡಿ ಕೋಪದಲ್ಲಿ ಶೂಟ್ ಮಾಡಿರೋ ಆ ತಂದೆದು ಪ್ರೀತಿ ಅಲ್ಲ, ಮೂರ್ಖತನ. ನಿಮ್ದು ಪ್ರೇಮ, ಅವ್ರದ್ದು ವ್ಯಾಮೋಹ. ನೀವು ಮಾಡಿದ್ರೆ ಆದರ್ಶ, ಅವ್ರು ಮಾಡಿದ್ರೆ ಆವೇಶ. ನೀವು ಕೂಗಾಡಿದ್ರೆ ಮಮಕಾರ, ಅದೇ ಅವ್ರು ಕೂಗಾಡಿದ್ರೆ ಅಹಂಕಾರ. ಯಾರೋ ನೀನು? ಯಾರನ್ನ ನಿಮ್ ಹಕ್ಕು ಅನ್ಕೊಂಡು ಕೈ ಹಿಡ್ಕೊಂಡು ಮನೆಯಿಂದ ಆಚೆ ಕರ್ಕೊಂಡು ಹೋದ್ರು ಅವ್ರ ಸೋದರ. ನನ್ ಜೊತೆ ಬೆಳೆದ್ರು ಬೇರೆ ಅವನ ಜೊತೆ ಬಾಳಕ್ಕೋಸ್ಕರ ನಮ್ಮನ್ನೆಲ್ಲ ಬಿಟ್ಟು ಹೋದು ಅಂತ ದಿನ ಕೊರಗ್ತಾ ಇರೋ ಮನುಷ್ಯನ ಮಗ. ಹೋದವಳು ಬಂದೇ ಬರ್ತಾಳಂತ ಹೋದ್ರೆ ಬರ್ದೇ ಇರೋ ಪ್ರಾಣನ ಗಟ್ಟಿ ಹಿಡ್ಕೊಂಡು ದಿನ ನರಳ್ತಾ ಕಾಯ್ತಾ ಕೂತಿರೋ ಒಬ್ಬ ಹಿರಿಯ ಮನುಷ್ಯನ ಮೊಮ್ಮಗ. ಸಾವಿರಾರು ಕೋಟಿ ಆಸ್ತಿ, ಲಕ್ಷಾಂತರ ಜನ ಕೆಲಸದವರು, 10 ದೇಶದಲ್ಲಿ ಫ್ಯಾಕ್ಟರಿಗಳಿದ್ರೂ ಕೂಡ ತೃಪ್ತಿ ಇಲ್ದಿರೋ ಬಡವ ನಾನು. ಚಂದ್ರ ಸ್ವಾರಸ್ತಾರ. ಹೌದು, ಏನ್ ಬದಲಾಗಿದೆ ಹೇಳಿ? ಇವತ್ತು ಇವ್ರ ಕೈಲಿರೋ ಗಂತಾನ ಅವತ್ತು ಅವ್ರ ಕೈಲಿ ಇದ್ದಿದ್ದು. ಅವತ್ತು ಅವ್ರು ಮಾಡಿದ್ದು ತಪ್ಪು ಅಂದ್ಮೇಲೆ ಇವತ್ತು ನೀವು ಮಾಡ್ತಾರ ತಪ್ಪಲ್ವಾದೆ? ಬಿಟ್ಬಿಡಿ, ನಿಮ್ಮ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ. ಇವತ್ತು ನೀವು ಮಾಡ್ತಾ ಇರೋದು ಸರಿ ಅಂದ್ರೆ ಅವತ್ತು ಅವ್ರು ಮಾಡಿದ್ದು ಸರಿನೇ ಆತೆ. ಬಿಡತ್ತೆ ಕೋಪನ, ಪರನ್ ಜೊತೆ ಕರ್ಕೊಂಡು ಹೋಗ್ತೀನಿ ನಾನು. ಇದಿಷ್ಟು ನಾನು ನಿಮಗೆ ಕನ್ವಿನ್ಸ್ ಮಾಡೋಕ್ಕೋಸ್ಕರ ಹೇಳ್ತಾ ಇಲ್ಲ ಅತ್ತೆ. ಇದ್ರಲ್ಲಿ ತಪ್ಪು ಇಬ್ಬರದು ಇದೆ. ಅವ್ರಿಗೆ ಅವ್ರ ತಪ್ಪು ಅವತ್ತೇ ಗೊತ್ತಾಯ್ತು ಅತ್ತೆ. ನಿಮಗೆ ಯಾಕೆ ನಿಮ್ ತಪ್ಪಿನೂ ಗೊತ್ತಾಗ್ತಾ ಇಲ್ಲ ಹೇಳಿ? ಅವತ್ತು ನಿಮ್ ಮನೆ ಬಿಟ್ಟು ಹೋದ ದಿನ ನಿಮ್ಮಳು ಎಲ್ಲರಿಗೂ ಕೇಳಿಸ್ತು ಅತ್ತೆ. ಎಲ್ರಿಗೂ ಕೇಳಿಸ್ತತ್ತೆ. ಒಂದು ಕ್ಷಣ ಹೊಸ್ಟಲ್ ನಿಂತ್ಕೊಂಡ್ಬಿಟ್ಟು ತಿರುಗಿ ನಮ್ಮಳು ನೋಡಿದಿದ್ರೆ ಈ 25 ವರ್ಷ ಈ ರೀತಿ ಇರ್ತಾ ಇರ್ಲಿಲ್ಲ ಅತ್ತೆ.